ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಕಳೆದ ದಶಕದಿಂದ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಅಂದರೆ 41 ಕಿಲೋಮೀಟರ್ ರೈಲು ಮಾರ್ಗ ಪೂರ್ಣಗೊಂಡು ರೈಲ್ವೆ ಸೇವೆಗೆ ಕೂಡ ಸಿದ್ಧತೆ ನಡೆಸಿದೆ. ದುರಂತ ಏನಪ್ಪ ಅಂದ್ರೆ 2017ರಲ್ಲಿ ಈ ಯೋಜನೆ ಪೂರ್ಣಗೊಳ್ಳಬೇಕಾಗಿತ್ತು. ಕಾರಣಾಂತರಗಳಿಂದ ಅಂದರೆ ಸರ್ಕಾರಗಳ ತಪ್ಪ ನಿರ್ಣಯಗಳಿಂದ ಈ ಮಾರ್ಗದ ಕಾಮಗಾರಿ 2024 ಬಂದರೂ ಕೂಡ ಪೂರ್ಣಗೊಳ್ತಾ ಇಲ್ಲ. ರೈಲ್ವೆ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ಒಂದು ಸಮನ್ವಯ ಕೊರತೆ ಇರುವುದರಿಂದ ಈ ಯೋಜನೆ ವಿಳಂಬ ಆಗೋಕ್ಕೆ ಕಾರಣ ಆಗೈತಿ. ಆ ನಿಟ್ಟಿನೊಳಗೆ ನಾವು ಕಳೆದ ತಿಂಗಳ ರೈಲ್ವೆ ಇಲಾಖೆಯ ಭದ್ರತಾ ಅಧಿಕಾರಿಗಳು ಈ ರೈಲ್ವೆ ಮಾರ್ಗ ಸಮೀಕ್ಷೆಗೆ ಬಂದಾಗ ಅವರಿಗೆ ಈ ಎಲ್ಲ ವಿಚಾರಗಳನ್ನು ಹೇಳಿದಾಗ ಕುಡ್ಚಿ ಕಡೆಯಿಂದ ಕಾಮಗಾರಿ ಪ್ರಾರಂಭ ಮಾಡ್ತೀವಿ, 24ರ ಕೊನೆಯಲ್ಲಿ ನಾವು ಯೋಜನೆ ಪೂರ್ಣಗೊಳಿಸ್ತೀವಿ ಅಂತ ಹೇಳಿದರು. ಆದರೆ ಈಗ ಮುಂದಿನ ತಿಂಗಳ ಡಿಸೆಂಬರ್ನಲ್ಲಿ 24 ಮುಗಿತೈತಿ. ಇನ್ನೂ ಕುಡ್ಚಿ ಕಡೆಯಿಂದ ಇವ್ರದ್ದು ಕಾಮಗಾರಿ ಪ್ರಾರಂಭ ಇಲ್ಲ. ಯಾವಾಗ ಮುಗಿಸ್ಕೊಡೋರು ಅನ್ನುವಂಥದ್ದು ಕನ್ಫ್ಯೂಸ್ ಅಂದ್ರೆ ಜನರಿಗೆ ತಿಳಿಲಾರ್ದಂಗೆ ಆಗೈತಿ. ಆ ನಿಟ್ಟಿನೊಳಗೆ ಬೆಳಗಾವಿಯಲ್ಲಿ 9ನೇ ತಾರೀಕು ಡಿಸೆಂಬರ್ಕ್ಕೆ ಅಧಿವೇಶನ ನಡೀತೈತಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪುಕ್ಕಟ್ಟಾಗಿ ನಮ್ಮ ಜನರಿಗೆ ರೈಲ್ವೆ ಸೌಲಭ್ಯ ಸಿಗಲಿ ಅನ್ನುವ ಒಂದು ಏಕೈಕ ಉದ್ದೇಶದಿಂದ ಭೂಮಿ ಕೊಡಾಕತ್ತೈತಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೀನಿ. ಭೂಮಿ ಕೊಟ್ಟು ಸುಮ್ಮ ಕುಂದ್ರೋದಲ್ಲ, ಭೂಮಿ ಕೊಟ್ಟು ಕಾಮಗಾರಿ ಯಾಕೆ ವಿಳಂಬಾತು ಅಂಥೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗತ್ತೆ. ಅದರಂತೆ ನಾವು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಭಾರಿ ಪ್ರಮಾಣದ ಹೋರಾಟ ಮಾಡಬೇಕಾಗತ್ತೆ. ನೀವು ಕಡಿಕ 24 ಹೇಳಿರಿ, ಪರವಾಗಿಲ್ಲ, 25ಕ್ಕಾರ ಮುಗಿಸ್ಕೊಡಾಕ ಕಾಮಗಾರಿ ಆ ಗತಿಯಲ್ಲಿ ಆ ವೇಗದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಬೇಕು. ಕುಡ್ಚಿ ಕಡೆಯಿಂದ ತೇರದಾಳ, ಹಾರೋಗಿರಿ, ರಬಕೈ, ಬನಹಟ್ಟಿ, ಜಮಖಂಡಿ ಭಾಗದಲ್ಲಿ ಕೆಲಸ ಇನ್ನೂ ನಡೆದಿಲ್ಲ. ಈಗ ಜಮಖಂಡಿ ಭಾಗದೊಳಗೆ ಮತ್ತು ಮುದೋಳ ಭಾಗ, ಯಾದವಾಡ ಭಾಗದೊಳಗೆ ಕೆಲಸ ನಡೆದೈತಿ. ಅದರಂತೆ ಆ ಭಾಗದೊಳಗೂ ಅಂದ್ರೆ ಕುಡ್ಚಿ ಭಾಗದೊಳಗೂ ಕೆಲಸ ನಡೆಸಿದ್ರೆ 25ಕ್ಕೆ ಕಾಮಗಾರಿ ಮುಗಿಸೋಕೆ ಸಾಧ್ಯ ಐತಿ. ಇಲ್ಲಾಂದ್ರೆ ಮತ್ತು ನಾವು ಡಿಸೆಂಬರ್ ಆದ ನಂತರ ಕಾಮಗಾರಿ ಪ್ರಾರಂಭ ಆಗಿಲ್ಲ, ಮತ್ತು ಉಗ್ರ ಸ್ವರೂಪದ ಹೋರಾಟ ನಾವು ಮಾಡ್ತೀವಿ ಅಂಥೇಳಿ ರೈಲ್ವೆ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ಈಗಾಗಲೇ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ, ನಿಮ್ಗೆ ಅಗತ್ಯ ಇರುವಂಥ ಭೂಮಿ, ಪೂರ್ಣ ಪ್ರಮಾಣದ ಭೂಮಿಯನ್ನು ಹಸ್ತಾಂತರಿಸಗೊಳಿಸಲಾಗಿದೆ ಅಂಥೇಳಿ ರಾಜ್ಯ ಸರ್ಕಾರ ಸ್ಪಷ್ಟತೆಯನ್ನು ಕೊಟ್ಟಿದೆ. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ.